ನೋಡಿ, ಈ ಟೆಕ್ನಾಲಜಿ ಇಂಪ್ರೂವ್ ಆಗಿ ನಾವು ಒಂದು ಸಾಫ್ಟ್ವೇರ್ ಕ್ಯಾಪಿಟಲ್ ಏನಾಗಿದ್ದೀವಿ, ಅದರಿಂದ ಡಾಲರ್ಸ್ ಎಲ್ಲ ಬಂದಿರ್ಬೋದು, ಬಟ್ ಅದ್ರ ಜೊತೆ ಬೆನ್ನೋವು ಕೂಡ ಬಂದಿದೆ. ಯಾಕಂದರೆ ನಾವು ಒಂದೇ ಜಾಗದಲ್ಲಿ ಹೀಗೆ ಕೂತ್ಕೊಂಡು 8ರಿಂದ 10 ಅವರು ಪಾಶ್ಚರ್ ಚೇಂಜ್ ಮಾಡದೆ, ಅದು ಈಗ ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಸೋಫಾ ಮೇಲೋ ಬೆಡ್ ಮೇಲೆ ಕೂತ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಏನಾಗ್ತದೆ, ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಈ ಶೋಲ್ಡರ್ ಸ್ಟ್ರಕ್ಚರ್ ಡ್ರೂಪಿಂಗ್ ಆಗುವಂಥದ್ದು, ಅಪ್ಪರ್ ಬ್ಯಾಕ್ ಪೇನ್, ಲೋವರ್ ಪೇನ್ ಭಾಳ ಕಾಮನ್. ಇದ್ರ ಜೊತೆಗೆ ನಾವು ತಿಂತಿರೋವಂಥ ಆಹಾರ ಪದಾರ್ಥ, ಈಗ ಮೋಸ್ಟ್ ಆಫ್ ದೆಮ್ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಏನು ಪ್ರೋಸೆಸ್ ಫುಡ್ ತಿಂತಾ ಇದ್ದೀವಿ, ವೆಯ್ಟು ಜಾಸ್ತಿ ಆಗ್ತಾಯಿದೆ. ಇದರಿಂದ ಹಾರ್ಮೋನಲ್ ಚೇಂಜಸ್, PCOD ವೆರಿ ಕಾಮನ್ ಆಗಿ ಬರ್ತಾಯಿದೆ. ನನ್ನ ಕ್ಲಿನಿಕಲ್ಲಿ ಏನಿಲ್ಲ ಅಂದರೂ ಡೈಲಿ ಒಂದು 3-4 ಜನ ಯಂಗರ್ ಪೇಷಂಟ್ಸ್, ಇಂದ 30-40 ವರ್ಷ ಇರೋರು, ನನಗೆ ಅಷ್ಟೊತ್ತು ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ, ಬೆನ್ನೋವು ಶುರು ಆಗ್ತಿದೆ ಅಂತ ಶುರು ಆಗ್ತಿದೆ. ಸೊ ಇದಕ್ಕೆ ಹೆದರ್ಕೊಳ್ಳುವಂಥದ್ದೇನಿಲ್ಲ, ಇದು ನಮ್ಮ ಸಿಚುವೇಶನಿಂದ ಆಗಿರೋವಂಥದ್ದು. ಇದು ಎರ್ಗೊನಾಮಿಕ್ ಪ್ರಾಬ್ಲಮ್. ಫಸ್ಟ್ ಥಿಂಗ್ ಪಾಶ್ಚರ್, ಒಳ್ಳೆ ಚೇರಲ್ಲಿ ಇನ್ವೆಸ್ಟ್ ಮಾಡಿ. ಬಿಕಾಸ್ ಎಂಡ್ ಆಫ್ ದ ಡೇ ನಿಮ್ಮ ನೆಕ್ಸ್ಟ್ 30 ವರ್ಷ ಆ ಚೇರ್ ಮೇಲೆ ಇರುತ್ತೆ ಅನ್ನೋದ್ರಿಂದ ಆ ಹೈಟ್ ಅಡ್ಜಸ್ಟೇಬಲ್ ಚೇರ್ಸ್, ಎವ್ರಿ 1 ಅವರ್ಗೆ ಒಂದು ಸತಿ ಚೇರಿಂದ ಎದ್ದೇಳಿ, ಸ್ವಲ್ಪ ನಿಂತ್ಕೊಳ್ಳಿ, ಆಮೇಲೆ ಕೂತ್ಕೊಳ್ಳಿ. ಒಂದೇ ಗಂಟೆಗಟ್ಟಲೆ ಕೂತ್ಕೊಂಡು ಮಾಡೋದ್ರಿಂದ ನಿಮ್ಮ ಜಾಯಿಂಟ್ಸ್ಗಳು ಸ್ಟಿಫ್ ಆಗುತ್ತೆ, ಬೆನ್ನೋವು ಶುರು ಆಗುತ್ತೆ. ಇನ್ನೊಂದು ಏನು ಮಾಡ್ಬೋದು, ಈಗ ಸಿಂಪಲ್ ಎಕ್ಸಸೈಸಸ್ ಹೇಳ್ತೀವಿ, ಬೆನ್ ಸ್ಟ್ರೆಚಿಂಗ್ ಅಂತ. ಯೋಗ ಈಸ್ ವೆರಿ ಗುಡ್. ಈಗ ಯಾರಿಗೆ ಕೂತ್ಕೊಂಡು ವಜ್ರಾಸನ ಎಲ್ಲ ಮಾಡಬೇಕಾಗಿಲ್ಲ, ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡೋದ್ರಿಂದ ಅಟ್ಲೀಸ್ಟ್ 2-3 ಅವರ್ಸ್ ಒಂದು ಬ್ರೇಕ್ ತೊಗೊಳೋದ್ರಿಂದ ನಿಮ್ಮ ಬ್ಯಾಕ್ ಮತ್ತು ಬೋನ್ ಸ್ಟ್ರೆಂತ್ನ ಎರಡೂ ಮೇಂಟೈನ್ ಮಾಡ್ಬೋದು.